ಹೇಳಕ್ಕಾಗಂಗಿಲ್ಲ. ಊರು ಉದ್ಧಾರ ಮಾಡಬೇಕು ಅಂತ ಬಂದಾವ, ಹರಣ ಕಳಿಬೇಕು ಅಂತ ಬಂದಾವ, ಕರುಣದಿಂದ ನಮ್ಮನ್ನು ಕಾಯಬೇಕು ಅಂತ ಬಂದಾವ, ನಮ್ಮೂರಿನ ಹೆಸರನ್ನು ಇಡೀ ಜಗತ್ತು ತಿರುಗಿ ನೋಡಬೇಕು ಅಂತ ಬಂದಾವ. ಆ ಗುರುವಿನ ಹೊತ್ತುಕೊಂಡು ತಿರುಗಬೇಕಾಗಿತ್ತು. ಆ ಗುರುವಿನ ಮೇಲೆ ವಿರೋಧವಾಗಿ ಒಂದು ಗುಂಪು ಹುಟ್ಟುಕೊಳ್ತು. ಮಾತಾಡಕ್ಕೆ ಚಾಲೂ ಮಾಡಿದ್ರು. ಅವ್ರು ಏನಂತ, ಸ್ವಾಮಿ ಎಲ್ಲಿದ್ದನೋ ಬಂದ, ಇಡೀ ಊರು ತನ್ನ ಕೈಯಾಗ ಹಾಕ್ಕೊಂಡ, ಅವನ ಹತ್ರ ಕಣ್ಕಟ್ಟು ವಿದ್ಯೆ ಅದ, ಇವ ಹಿಂಗೆ ಬೆಳೆಯಕತ್ತಿದ ಅಂತಂದ್ರೆ ನಮಗೇನಾರ ಹೊಡೆತು ಬಿದ್ದಿತ್ತು, ನಮ್ಮ ಇನ್ಕಮ್ ಒಂದಷ್ಟು ಕಡಿಮೆ ಆದಿತ್ತು ಅಂತ ತಿಳ್ಕೊಂಡು ಆತನನ್ನು ಹತ್ತಿಡೋ ಪ್ರಯತ್ನ ಮಾಡಿದ್ರು. ಕೆಲಸ ಆಗಲಿಲ್ಲ, ನಿರ್ಧಾರ ಮಾಡಿದ್ರು. ಹಿಂಗಾದ್ರೂ ಸ್ವಾಮಿನ ಮನಸ್ಸಕ್ಕಾಗಂಗಿಲ್ಲ, ಕೊಲೆ ಮಾಡಿಬಿಡೋಣ. ಒಂದು ಮಾತು ಹೇಳಿಬಿಡ್ತೇನೆ, ಸತ್ಯವಾಗಿ ನೆನಪಿಟ್ಟುಕೊಳ್ರಿ. ಗುರುಗಳನ್ನು ಕೊಲೆ ಮಾಡಿದ್ರೆ ಕೊಲೆ ಮಾಡಿದಂಗಲ್ಲ. ಅವ್ರ ಪ್ರಾಣ ಸಾವಿಗಂತೂ ಯಾರೂ ಹೆದರೋದಿಲ್ಲ. ನಮ್ಮ ಪುಟ್ಟರಾಜಜ್ಜೋರು ಹೇಳ್ತಾರೆ, ಗುರುವಿನಲ್ಲಿ ಗುಣವನ್ನೆಣಿಸುವುದು ಮೊದಲನೆಯ ಪಾತಕ, ಲಿಂಗದಲ್ಲಿ ಶಿಲೆಯ ನೆನೆಸುವುದು ಎರಡನೆಯ ಮಹಾಪಾತಕ, ಜಂಗಮನಲ್ಲಿ ಜಾತಿಯ ನೆನೆಸುವುದು ಮೂರನೆಯ ಮಹಾಪಾತಕ, ಪಾದೋದಕದಲ್ಲಿ ಪ್ರಸಾದವನ್ನೆನಿಸುವುದು ನಾಲ್ಕನೆಯ ಮಹಾಪಾತಕ, ಪ್ರಸಾದದಲ್ಲಿ ರುಚಿಯ ನೆನೆಸುವುದು ಐದನೆಯ ಮಹಾಪಾತಕ. ಇಂತಿ ಪಂಚಪಾತಕಗಳನ್ನು ಮಾಡುವ ಪಾಪಿಗಳ ಮುಖ ಎನಗೆ ತೋರದಿರ ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿನನ್ನು ಕೊಲೆ ಮಾಡ್ತೀನಿ. ಇವತ್ತಿನ ಕಾಲಕ್ಕಲ್ರಿ, ಇದು ಯಾವತ್ತಿನ ಕಾಲಕ್ಕೂ ಐತಿ. ಗುರುಗಳ ಬಗ್ಗೆ ಮಾತಾಡೋರು ಹುಟ್ಟುಕೊಂಡಾರ. ನೆನಪಿರ್ಬೇಕು ನಿಮಗೆಲ್ಲ. ಹೊಲ ಅಂದ ಮೇಲೆ ಕಸ ಹುಟ್ಟೋದೆ. ಚಲೋ ಹರಗಿರ್ತೀರಿ, ಸ್ವಚ್ಛ ಮಾಡಿರ್ತೀರಿ, ಒಂದು ಕಸ ಇಲ್ಲಾರ್ದಂಗ ನೋಡ್ಕೊಂಡಿರ್ತೀರಿ. ಪರಂತು ನೀವು ಗಟ್ಟಿ ಬೀಜ ಬಿತ್ತಿ ಬಂದಿರಂದ್ರೂ ಕೂಡ ಮೊದಲು ಹುಟ್ಟೋದೆ ಕೆಟ್ಟ ಕಸನೇ. ಕೆಟ್ಟ ಕಸ ಹುಟ್ಟೈತಿ ಅಂತ ಯಾರು ಹೊಲ ದ್ವೇಷ ಮಾಡಿರೇನು? ಯಾವಾಗ ಕೆಟ್ಟ ಕಸ ಹುಟ್ಟುತ್ತಾವೋ ಒಬ್ಬ ರೈತನಾಗಿ ಹೆಮ್ಮೆಯಿಂದ ಹೇಳಬೇಕು, ಹುಟ್ಟೋ ಕಸಕ್ಕೆ ಮಾತಾಡಬೇಕು. ಹುಟ್ಟೋದು ನಿನ್ನ ಧರ್ಮ, ಹುಟ್ಟಿದ ಮೇಲೆ ನಿನ್ನ ಕಿತ್ತು ಸುಟ್ಟು ಹಾಕೋದು ನನ್ನ ಧರ್ಮ ಅಂತ ತಿಳ್ಕೊಂಡು ಕೆಟ್ಟ ಕಸ ಸುಟ್ಟು ಆಗ್ಬೇಕಲ್ಲ. ತೆಲುಗಿನ ವೇಮಣ್ಣ ಬರೀತಾನೆ, దూరమంతే మందని దిగలు పడక నేస్తమ దరుకులేచు దారులు కూడా ఉంటుందిగా, సాగర మతనం మొదలవ కానీ విషవే వస్తుంది, చందక చేస్తే కృషి చేస్తా అని అమృత వస్తుంది, విశ్వదో అభిరామ వినుర్వేమ ಅಂತ ತಿಳಿಲಿಲ್ಲ. ಏನೇನು ಅಂದ್ರಿ ಬಿಟ್ರಿ ಅಜ್ಜಾರ, ಏನ್ ಹೇಳ್ತಾರ್ರಿ ಪುರಾಣ ಅಜ್ಜಾರು? ಏನ್ ಹೇಳ್ತಾರೆ? ಭಾರಿ ಹೇಳ್ತಾರ್ರಿ. ಏನು ಭಾರಿ ಹೇಳ್ತಾರೆ, ಏನೇನೋ ಹೇಳ್ಬಿಡ್ತಾರೆ ಅವ್ರು. ಒಟ್ಟು ಚಲೋ ಹೇಳ್ತಾರೆ. ಹಂಗಲ್ಲ, ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತವಾದ ಮಾತು. ನಾಳೆ ಬಗ್ಗೆ ಇವತ್ತು ಚಿಂತೆ ಮಾಡ್ಕೊಳಕ್ ಹೋಗ್ಬೇಡ. ಈ ಭೂಮಿ ಮೇಲೆ ಹಾಲು ಹೆಂಗೆ ಸಿಗ್ತೈತಲ್ಲ, ಹಂಗ ಆಲ್ಕೋಹಾಲು ಸಿಗಾಕತ್ತೈತಿ. ದರುಕುಲೇಚು ದಾರುಲು ಕೂಡ ಉಂಟುಂದೀಗ. ಈ ಭೂಮಿ ಮೇಲೆ ಹಾಲು ಎಷ್ಟು ಹೇರಳು, ಇನ್ನೂ ಹಾಲು ಕಡಿಮೆ ಅದಾವ, ಆಲ್ಕೋಹಾಲ್ ಮಾತ್ರ ಹೆಚ್ಚಿಗೆ ಐತಿ. ಈ ಕಿರಾಣಿ ಅಂಗಡಿಗೂ ಪರ್ಮಿಷನ್ ಕೊಟ್ಟಾನಂತ ಪುಣ್ಯಾತ್ಮ, ಅವನ ಹೆಸರು ಹೇಳಿ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು. ಎಷ್ಟು ಮನೆತನ ಹಾಳಾಗಕತ್ತಾವ. ಎಷ್ಟು ಹೆಣ್ಮಕ್ಳು ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡು, ಹಣಿ ಮಗಳು ಕುಂಕುಮ ಕಳ್ಕೊಂಡು ವಿಧವೆಯರಾಗಕತ್ತಾರ. ಬಹುಶಃ ಒಬ್ಬರು ಅದನ್ನು ಪ್ರಶ್ನೆ ಮಾಡೋರಿಲ್ಲ. ನಮ್ಮ ರೊಕ್ಕ ನಾವು ಕುಡಿತೀವಿ ಬಿಡ್ರಿ, ಅವ್ರು ಬಾಯಾಗ ಕೇಳ್ಬೇಕು. ನೀವು ಎಷ್ಟು ಚಲೋ ಹೇಳ್ತಿರ್ತಾರೆ ನೋಡ್ರಿ. ಅವರು ಏನೈತ್ರಿ ಜೀವನದಾಗ, ತಿಂದು ಕುಡ್ದು ಸತ್ತು ಹೋಗಿಬಿಡ್ಬೇಕಂತ. ಹುಟ್ಟಿದೆ ಯಾಕೋ ಮಗನ ತಿಂದು ಕುಡ್ದು ಸಾಯುವಂಗಿದ್ರೆ. ನಾಯಿ ಪರಮಾತ್ಮನನ್ನು ಬೇಡಿಕೊಳ್ತೈತೆ. ಏನಂತ? ಎಷ್ಟು ದಿವಸ ನಾ ಬದುಕಿರ್ತೇನೆ ಗೊತ್ತಿಲ್ಲ ಪುಣ್ಯಾತ್ಮ, ನಾ ಬದುಕಿರುವಷ್ಟು ದಿವಸ ನನಗೆ ತುತ್ತು ತಂಗೋಡು ರೊಟ್ಟಿ ಹಾಕಿದವನ ಮನೆ ನಿಯತ್ತಾಗಿ ಕಾಯ್ದು ಹೋಗ್ತೀನಿ ಅಂತೈತಿ. ಅದು ತಿಂದು ಸತ್ತು ಹೋಗ್ತೀನಿ ಅನ್ಬೋದಾಗಿತ್ತಲ್ಲ. ನಾ ತಿಂದು ಸತ್ತು ಹೋಗಕ್ಕೆ ಹುಟ್ಟೀನಿ ಅಂತ ಹೇಳಿ ಬರೀ ತಿನ್ನಕ್ಕೆ ಹುಟ್ಟಿದವ್ರಲ್ಲ, ಬರೇ ತಿಂದು ಸಾಯಕ್ಕೆ ಹುಟ್ಟಿದವರಲ್ಲ. ಹೆಸರು ಏನಾರ ಒಂದಷ್ಟು ಉಳಿಸಿ ಹೋಗಬೇಕಲ್ಲ. ಎಲ್ಲರೂ ತಿಂದು ಉಂಡು ಸತ್ತು ಹೋಗಂಗಾಗಿತ್ತು ಅಂತಂದ್ರೆ ಮರುಳಾರಾಧ್ಯ ಶಿವಾಚಾರ್ಯರು ಭೂಮಿಗೆ ಬಂದು ಈ ಜಗತ್ತನ್ನು ಉದ್ಧಾರ ಮಾಡುವಂತಹ ಅವಶ್ಯಕತೆ ಏನಿತ್ತು? ನಮ್ಮೆಲ್ಲರ ಬದುಕಿಗೆ ಸುಂದರವಾದ ಆಶ್ರಮ ಕಟ್ಟಬೇಕೇನಾಗಿತ್ತು? ಇಲ್ಲಿ ಪೂಜರೆಲ್ಲ ಕುತ್ಕೊಂಡಾರಲ್ಲ, ಮನುಗುಳಿ ಅಜ್ಜೋರು, ನಮ್ಮ ಕಲಿಕೇರಿ ಅಜ್ಜೋರು, ಹಲ್ಕಂಟ್ರಿ ಅಜ್ಜೋರು, ಬರುವಂತಹ ಎಲ್ಲ ಪರಮ ಪೂಜ್ಯರು ಎಲ್ಲ ಸುಖವನ್ನು ತ್ಯಾಗ ಮಾಡಿ ಅಂಗೈಯೊಳಗೆ ಲಿಂಗವನ್ನು ಹಿಡ್ಕೊಂಡು ನಿತ್ಯ ಪೂಜೆ ಮಾಡಿ ನಮ್ಮ ಹೊಟ್ಟಿಗೆ ಹಾಕದಿದ್ರು ಚಿಂತೆ ಇಲ್ಲ, ಬಂದು ಭಕ್ತರು ಉದ್ಧಾರ ಮಾಡುವಂತ ಬೇಡ್ಕೊಳ್ಳುವಂತಹ ಅವಶ್ಯಕತೆ ಅವ್ರಿಗೆ ಯಾಕಿತ್ತು? ಆಲೋಚನೆ ಮಾಡ್ಬೇಕಲ್ಲ.
ಆಲೋಚನೆ ಮಾಡ್ಬೇಕಲ್ಲ. ಈ ಜಗತ್ತಿನೊಳಗೆ ಒಳ್ಳೇದಷ್ಟೈತಿ, ಕೆಟ್ಟದ್ದು ಅಷ್ಟೈತಿ, ಇಲ್ಲ ಅಂತಲ್ಲ. ಗುರುಗಳ ಬಗ್ಗೆ, ಗುರುವಿನ ಬಗ್ಗೆ ಬರೀ ಕೊಲೆ ಮಾಡಿದ್ರೆ ಹೊಡೆದ್ರೆ ಕೊಲೆ ಮಾಡಿದವಂಗಲ್ಲ. ಯಾವನಾರು ಒಬ್ಬ ಅವಿವೇಕಿ ಗುರುಗಳ ಬಗ್ಗೆ ಕೆಟ್ಟದ್ದು ಮಾತಾಡೇನಂದ್ರೆ ಅದನ್ನ ಕೇಳಿಕೊಂಡು ನೀವು ಸುಮ್ಮನಿದ್ರಿ ಅಂದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ. ಸುಮ್ಮನೆ ಇರಬಾರ್ದು. ಗುರುಗಳ ಬಗ್ಗೆ ನಿಂದ ಮಾಡ್ತಾನಂದ್ರೆ ಯಾರೂ ಸುಮ್ಮನೆ ಕುಂದಿರಬಾರ್ದು. ಯಾಕಂದ್ರೆ ನಮ್ಮ ಗುರುಗಳು ಏನು ಅಂತ ನಮಗೆ ಗೊತ್ತಿರಬೇಕು. ಅದ್ರಾಗ ಹಾಡ್ನಾಗ ಹೇಳ್ತಾರೆ ನೋಡ್ರಿ ಅವರು, ಗುರುವಿನ ಮಗ ಅಂದ್ರ ತಾ ಹ್ಯಾಂಗಿರ್ಬೇಕು, ಅರಿವಿನ ಸಂಘದಿಂದ ಅವನನ್ನು ತಿಳ್ಕೊಂಡಿರ್ಬೇಕು ಅಂತ. ಅರಿವಿನ ಸಂಘದಿಂದ ಏನೋ ಬಂದಿರ್ತಾವ ಸುಳ್ಳು ಊಹಾಪೋಹಗಳು, ಮತ್ತೊಂದ ಮಗದೊಂದ ಇಲ್ಲ ಅಂತಲ್ಲ. ಯಾರಿಗೆ ಬಿಟ್ಟದ? ಬೆಳಗೋ ಚಂದ್ರನಿಗೆ ಇವತ್ತು 3 ತಾಸು ಬಿಡ್ಲಿಲ್ಲ. ಈ ಜಗತ್ತಿಗೆ ಬೆಳಕು ಕೊಡೋ ಚಂದ್ರನಿಗೆ 3 ತಾಸು ಬಿಡ್ಲಿಲ್ಲ ಕಳಂಕ. ಹಿಡ್ಕೊಂಡು ಕುಂತಿತ್ತು ಗ್ರಹಣ. ಅವಾಗ ಗ್ರಹಣ ಹಿಡಿದ್ರೆ ನಾವೆಲ್ಲರೂ ಜಳಕ ಮಾಡಿದ್ವಿ. ಅರ್ಧ ತಾಸು 1 ತಾಸು ಪುರಾಣಕ್ಕೆ ಲೇಟಾಗಿ ಬಂದ್ವಿ. ಮತ್ತು ಅವಂಗ ಬಿಟ್ಟಿಲ್ಲ ಅಪವಾದ. ಬೆಳಗೋ ಚಂದ್ರಿಗೆ ಬಿಟ್ಟಿಲ್ಲ, ಬೆಳಗೋ ಸೂರ್ಯಗೆ ಬಿಟ್ಟಿಲ್ಲ. ಭೂಮಿ ಮೇಲಿದ್ದ ನಮಗೆ ನಿಮಗೆ ಬಿಡ್ತಾವೇನು? ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮವರು ಅಂದ್ರು ಎಚ್ಚರ 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 3 ಸರಿ ಹೇಳಿದ್ರು ಅವರು. ಒಮ್ಮೆಗೆ ನಿರ್ಧಾರಕ್ಕೆ ಬರಬೇಡ್ರೋ, ಒಂದಷ್ಟು ಪರೀಕ್ಷೆ ಮಾಡಿ ನೋಡ್ರಿ ಅಂತ. ಮುಗ್ಧ ಸಂಗಮೇಶನನ್ನು ಕೊಲೆ ಮಾಡಬೇಕು ಅಂತ ಒಂದು ಗುಂಪು ಹುಟ್ಟುಕೊಳ್ತು ಯಕ್ಕೇಪುರದೊಳಗೆ. ಅವನನ್ನು ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರು, ವಿಚಾರ ಮಾಡಿದ್ರು. ಹಂಗ ಸುಮ್ಮನೆ ಹೋಗಿ ಕೊಲ್ತೀನಿ ಅಂದ್ರೆ ಮುಗ್ಧ ಸಂಗಮೇಶ ಸಾಮಾನ್ಯ ಶಿವಯೋಗಿ ಅಲ್ಲ. ಸತ್ತವರಿಗೆಲ್ಲ ಜೀವ ನೀಡ್ತಾನಂದ್ರೆ ಅದು ಸಣ್ಣದಲ್ಲ. ಹೆಂಗೆ ಸಾಯಿಸೋನು ಅಂದ್ರೆ ಉಪಾಯದಿಂದ ಸಾಯಿಸೋನು. ಏನು ಮಾಡೋನು? 8 ಜನ ಹೋದ್ರು, ಸಂಗಮೇಶ್ವರರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಬುದ್ಧಿ, ನೀವು ಮಠದಾಗ ಎಲ್ಲರಿಗೂ ಉದ್ಧಾರ ಮಾಡ್ತೀರಿ, ಒಂದು ಸಾರಿ ನಮ್ಮ ಮನೆಗೆ ಬರಬೇಕು, ನಮ್ಮ ಮನ್ಯಾಗ ಪ್ರಸಾದ ಮಾಡಬೇಕು, ಪೂಜೆ ಮಾಡಬೇಕು, ಪ್ರಸಾದ ಮಾಡಬೇಕು. ಸಂಗಮೇಶ್ವರರಿಗೆ ಭೂತನೂ ಗೊತ್ತಿತ್ತು, ಭವಿಷ್ಯತ್ತನೂ ಗೊತ್ತಿತ್ತು, ವರ್ತಮಾನನೂ ಗೊತ್ತಿತ್ತು. ಏನು ನಡೀತೈತಿ ತ್ರಿಕಾಲ ಜ್ಞಾನಿಗಳಾದ ಶಿವಯೋಗಿ ಸಂಗಮಾರ್ಯ ಅಂದ. ಯಾರು ಬೇಡ ಅಂತಾರಪ್ಪ? ಅಷ್ಟು ಪ್ರೀತಿಯಿಂದ ಕರಿತೀರಿ ಅಂದ್ರೆ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೆಗೆ ಅವ್ರದ್ದೊಂದು ಪದ್ಧತಿ ಇತ್ತು. ಎಲ್ಲೇ ಪೂಜೆ ಮಾಡಿ ಪ್ರಸಾದ ಕುಂತರು ಅಂತಂದ್ರೆ ಅವರು ಪ್ರಸಾದ ಬಟ್ಟಲದೊಳಗೆ ಏನು ಎಡೆ ಮಾಡ್ತಿದ್ರಲ್ಲ, ಆ ಎಡೆನ ಮೊದಲು ಲಿಂಗಯ್ಯಗೆ ನೈವೇದ್ಯ ಮಾಡ್ತಿದ್ರು. ಮಾಡಿದ ಮೇಲೆ ಅಲ್ಲಿ ಎಷ್ಟು ಜನ ಕುಂತಾರ ಅವರಿಗೆ ತಾವು ಕೈ ತುತ್ತು ಕೊಡ್ತಿದ್ರು. ಅವರು ಕೈ ತುತ್ತು. ಈಗಿನವ್ರು ಕೈ ತುತ್ತು ತಗೊಳಂಗಿಲ್ಲ, ಯಾಕಂದ್ರೆ ಕೈ ಅಂಜಲಕ್ಕವಂತ. ಇವು ಚಮಚಲ್ಲಿ ತಿನ್ನೋವು, ಇವಕ್ಕೆ ಕೈಲಿ ತಿನ್ನೋದ್ರ ಅರ್ಥ ಏನು ಗೊತ್ತೈತಿ? ಇವಕ್ಕೆ ಚಮಚ ಬೇಕು, ಬಾಯಿ ತೆಗೆದು ಹಿಂಗೆ ಒಳಗೆ ಹಾಕ್ಬೇಕು. ಅದನ್ನು 5 ಬೆರಳೆಗಳಿಂದ ಪ್ರಸಾದ ಮಾಡುವಂತಹದ್ದು ಈಗ ಭಾಳ ಕಡಿಮೆ. ಅಪ್ಪಿತಪ್ಪಿ ಯಾರ್ಯಾರ ಕೈಲಿ ಉಂಡ್ರೆ ಸ್ವಾಮಿಗಳು ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡಂತಾರೆ ಇವರು. ಅವ್ರ ಮನೆಗೆ ಅನ್ನ ಸಾರವ ಕೈಲಿ ಉಂಡ್ರೆ ನಡೀತೈತಿ. ಇಡ್ಲಿ ಹೋದ್ರೆ ಚಮಚನ ಕೇಳ್ಬೇಕ್ರಿ. ಅಪ್ಪಿತಪ್ಪಿ ಚಮಚ ಬಿಟ್ಟು ನಾವೇನಾರ ಕೈಲಿ ತಿನ್ನಕ್ಕೆ ಹೋದ್ರೆ ಇನ್ನೂ ಸ್ವಾಮಿಗಳು ಅಪ್ಡೇಟ್ ಆಗಿಲ್ಲ ನೋಡು. ಬದಲಾಗ್ಬೇಕ್ರಿ ಸರ್ ನೀವು. ಅವ್ರನ್ನ ಬದಲಿ ಮಾಡಿದ್ರೆ ಈಗಿನ ಮಂದಿ ಹೇಳಕ್ಕಾಗಂಗಿಲ್ಲ. ಒಬ್ರು ಗುರುಗಳು ಪ್ರಸಾದಿಕರು ಪ್ರಸಾದ ಎಲ್ಲ ಮಾಡಿ ಆ ತಟ್ಟೆಯೊಳಗಿನ ಎಲ್ಲ ಅದು ಒಂದು ನೇಮ ಐತಿ. ಅಗಳೊಂದು ಕೆಡದಂತ ಶಿವಲಿಂಗ ಕರ್ಪಿತವಾಗಬೇಕಯ್ಯ. ಪ್ರಸಾದಿಕರ ನಿಯಮ ಇದು. ಒಂದು ಅಗಳು ಕೂಡ ಕೆಡಲಾರ್ದಂಗೆ ಪ್ರಸಾದ ಮಾಡಬೇಕು. ಅದನ್ನೆಲ್ಲ ಹಿಂಗೆ ಸ್ವಚ್ಛ ಮಾಡಿಟ್ರಂತೆ. ಅದ್ರಾಗ ಒಬ್ಬ ಹೆಣ್ಮಗಳು ಹಿಂಗೆ ನೋಡಕತ್ತಿದ್ರಂತೆ. ಬೇಕಾದ್ರೆ ಇನ್ನಕ್ಕೆ ನೀಡಿಸ್ಕೊಂಡ್ತೇನೆ, ಪಟ್ಯಾಗ ಸ್ವಚ್ಛ ಮಾಡ್ತೀವಿ ಅದನ್ನ ತಾಟ. ಅದಕ್ಕೆ ಕವರೇ ಇಲ್ಲ. ಪ್ರಸಾದಿಕರಂದ್ರೆ ಯಾರು, ಪ್ರಸಾದ ಅಂದ್ರೇನು? ಅಜ್ಞಾನ ತುಂಬಿಕೊಂಡಿತ್ತು. ಮುಗ್ಧ ಸಂಗಮಾರ್ಯರದು ಒಂದು ನಿಯಮ ಏನಿತ್ತು ಅಂತಂದ್ರೆ ಎಲ್ಲರೂ ಕೈ ತುತ್ತು ಕೊಡೋದು. ಆಶ್ಚರ್ಯ ನಿಮಗೆ ಹೇಳ್ತೀನಿ, 8 ಮಂದಿ ಕರೆದಾರ. ಅವ್ರ ಮನೆಗೆ ಸಂಗಮಾರ್ಯರು ಹೋದ್ರು. ಸಂಗಮಾರ್ಯರ ಸ್ನಾನ ಮಾಡಿದ್ರು, ಪೂಜೆ ಕುಂತರು, ಪ್ರಸಾದ ಮಾಡಿಸಿದ್ರು. ಇವರು ಮೊದಲೇ ನಿರ್ಧಾರ ಮಾಡಿದ್ರು. ಹೋಳಿಗೆನೂ ಮಾಡಿದ್ರು, ಹುಗ್ಗಿನೂ ಮಾಡಿದ್ರು, ಪಾಯಸನೂ ಮಾಡಿದ್ರು. ಪರಂತು ಎಲ್ಲ ಸಿಹಿ ಅಡಿಯೊಳಗೆ ವಿಷ ಬೆರೆಸಿದ್ರು. ಸಂಗಮಾರ್ಯ ಉಣಬೇಕು, ಉಂಡಲ್ಲೇ ಸಾಯ್ಬೇಕು. ಅವ್ರ ನಿಯಮ ಆಗಿತ್ತು. ಊಟದೊಳಗೆ ವಿಷ ಬೆರ್ಸಾರ. ಸಂಗಮಾರ್ಯರನ್ನ ಪೂಜೆ ಕುಂದಿರ್ಸಾರ. ಪೂಜೆ ಕೂತ ಮೇಲೆ ಪ್ರಸಾದ ಮಾಡಬೇಕು. ರಾತ್ರಿ ಪೂಜೆ ನೋಡ್ರಿ, ರಾತ್ರಿ 8-8:30 9 ಗಂಟೆಗೆ ಪೂಜೆಗೆ ಅವ್ರನ್ನ ಕರೆದಾರ. ಸಂಗಮಾರ್ಯರು ಅಂದ್ರು, ನಮ್ಮನ್ನೊಬ್ಬರನ್ನ ಕರೆದಿರಲ್ಲ, ಮತ್ತೆ ಯಾರೂ ಬಂದಿರಲ್ಲ, ಊರಾಗ ಸ್ವಾಮಿಗಳು ಐನಾರು ಜಂಗಮರು ಯಾರೂ ಬಂದಿಲ್ಲಲ್ಲ, ಅವ್ರು ಮಧ್ಯಾಹ್ನ ಉಂಡು ಹೋಗ್ಯಾರ್ತವ್ರಿ ಅಂದ್ರಿ ಇವರು. ಯಾಕೆ ಇವ್ರು ಕೈ ತುತ್ತು ಕೊಡಬಾರ್ದಲ್ಲ? ಅವ್ರು ಮಧ್ಯಾಹ್ನ ಉಂಡು ಹೋಗ್ಯಾರ, ತಗೋರಿ ನೀವು ಮಾಡ್ರಿ.
ನೀವು ಮಾಡ್ರಿ ಅಂದಾಗ ಆಯ್ತಪ್ಪ ನಾನು ಪ್ರಸಾದ ಮಾಡ್ತೀನಿ ಅಂತ ಸುಮ್ಮನೆ ಹೆಂಗೆ ಕಣ್ಣು ಮುಚ್ಕೊಂಡು ಕುಂತರು. ನೀಡಿದ ಪ್ರಸಾದದ ಮೊದಲನೇ ತುತ್ತನ ಕೈಯೊಳಗೆ ಹಿಡ್ಕೊಂಡ್ರು. ಲಿಂಗಯ್ಯಗೆ ನೈವೇದ್ಯ ಮಾಡಿದ್ರು. ನೈವೇದ್ಯ ಮಾಡಿ ಅಲ್ಲಿದ್ದವರಿಗೆ ಸಾಷ್ಟಾಂಗ ಹಾಕಿದವರಿಗೆ ಹಿಂಗೆ ಆ ತುತ್ತು ಕೊಟ್ಟು ತಗೋರಪ್ಪ ಪ್ರಸಾದ ಮಾಡ್ರು ಅಂತಾರೆ. ಇಲ್ರಿ ಬುದ್ಧಿ, ಇವತ್ತು ಏನು ನೀಡಿ ಬಿಟ್ಟು ನೀವು ಉಣ್ಬೇಕಂತ ನೋಡವ. ಗೊತ್ತಾಗಂಗಿಲ್ಲ ಏನ್ರಿ ದೊಡ್ಡವ್ರಿಗೆ? ಗೊತ್ತಾಗೋದಿಲ್ಲ ಏನ್ರಿ? ಸಾಮಾನ್ಯ ಮನುಷ್ಯ ಗೊತ್ತಾಕತಿ. 3 ಪಟ್ಟು ಹಾಕಲ್ಲಿ ಇನ್ನೊಂದು 4 ಪಟ್ಟು ಹೆಚ್ಚಿಗೆ ಹಾಕಿಲ್ಲ ಅಂದ್ರೆ ಈಗೇನ ಡೇಂಜರ್ ಮಾಡ್ಯಾಳ ಅಂತ ಗೊತ್ತಾಗಂಗಿಲ್ಲ. 2 ಇಡ್ಲಿ ಕೊಡಲ್ಲ, ಇನ್ನು 2 ಇಡ್ಲಿ ಹೆಚ್ಚಿಗೆ ಹಾಕಕತ್ತಾಳ ಅಂದ್ರೆ ಏನೋ ಕೆಲಸ ಆಗೈತೆ ಅಂತ ಗೊತ್ತಾಗಲ್ಲ. ನೀವು ಹೊಟ್ಟಾಗ ಏನೋ ಮಾಡಿಸ್ಯಾರಂತ ಹೋಗಿ ಲಿಂಬೆ ಒಳಗೆ ಹಾಕೊಂಡು ವಾಂತಿ ಮಾಡ್ಕೊಂಡ್ ಬರ್ತೀರಲ್ಲ, ಅದನ್ನು ತೆಗಿಯಾರ್ದು ಒಂದು ಗ್ಯಾಗ್ ಉಟ್ಕೊಂಡೈತ್ರಿ. ಈಗ ಮಾಡಿಸಿದ್ದು 3 ವರ್ಷದ ಹಿಂದೆ ಮಾಡಿಸಿದ್ದು ಹೊಟ್ಟೆಗೆ ಇರುತ್ತಂಥದ್ದು. ಈ ಮಕ್ಕಳು ನೀರು ಕೊಟ್ಟಿದ್ದು ಹೊರಗೆ ಬರುತ್ತಂಥದ್ದು. ಏನು ಕರ್ಮ ರೀ ಜನ, ಏನೇನು ನಂಬಕತ್ತಿದ್ವು. ನಾನು ವಾಮಾಚಾರ ಇಲ್ಲ ಅಂತ ಅನ್ನಕತ್ತಿಲ್ಲ, ಅದು ತಪ್ಪು ಅಂತ ಅನ್ನಕತ್ತಿಲ್ಲ. ಅದ್ರ ಹೆಸರ ಮೇಲೆ ನಿಮ್ಮ ರೊಕ್ಕ ಸುಲಿಗೆ ಮಾಡಕತ್ತಾರಲ್ಲ, ಅಂಥವ್ರ ಹತ್ರ ಹೋಗೋದು ಬಿಡ್ರಿ, ಗುರುವಿನ ಪಾದಕ್ಕೆ ಬಂದು ಬೀಳ್ರಿ. ನಿಮ್ಮ ಎಲ್ಲ ವಾಮಾಚಾರನು ದೂರಾಗಿ ಹೋಗವ. ಗುರುವಿನ ಪಾದದೊಳಗೈತಿ ಶಕ್ತಿ, ಗುರುವಿನ ಪಾದದೊಳಗೈತಿ ತಾಕತ್ತ. ಏನು ಕರ್ಮ ರೀ? ತಿಂದದ್ದು 3 ವರ್ಷದ ಹಂಗ ಉಳಿತೈತಂತ ಹೊಟ್ಯಾಗ. ಸೋಮ ಕೇಳ್ತೀನಿ, ನಾ ಹಂಗ ತೆಗಿಯೋ ಮಕ್ಕಳಿಗೆ ನೇರವಾಗಿ ಕೇಳ್ತೀನಿ, ಅವಂಗ ತಿನ್ನಿಸ್ಬಿಡ್ರಿ ಒಂದು ಹಣ್ಣು ಸೇಬು ಹಣ್ಣು ಬೇಡ, ಅವಂಗ ತಿನ್ನಿಸ್ಬಿಡ್ರಿ ಒಂದು ತುತ್ತು ಅನ್ನ ತಿನ್ನಿಸ್ರಿ. 1 ತಾಸು ಬಿಟ್ಟು ಹೊಳ್ಳೆ ಅನ್ನ ಹೊರಗೆ ಕೊಡನ್ರಿ ಅವ್ ನೋಡೋರು. ಎಷ್ಟು ಅಜ್ಞಾನ, ಎಷ್ಟು ವಿಚಿತ್ರ, ಎಷ್ಟು ಜನಗಳ ತಲೆ ಮೇಲೆ ಮೌಢ್ಯ. ನಿಮಗೆ ಹೇಳ್ತೀನಿ, ವಿಷ ಬೆರೆಸಿದ ಈ ಪುಣ್ಯಾತ್ಮರು ಪ್ರಸಾದ ಕೊಟ್ಟಾರ. ಪ್ರಸಾದ ಕೊಟ್ಟು ನೀವು ಪ್ರಸಾದ ಮಾಡ್ರಿ ಅಂತಾರ. ಪ್ರಸಾದ ಮಾಡಬೇಕು ಅಂದಾಗ ಯಾಕಾಗೋಲ್ದಕ್ಕಪ್ಪ, ನಿಮ್ಮ ಇಚ್ಛೆ ಇದ್ದಂಗೆ ಆಗ್ಲಿ ಅಂತ ಹೇಳಿ ಗುರುಗಳು ಆ ತುತ್ತು ತಗೊಂಡ್ರು. ಆ ಲಿಂಗಯ್ಯಗೆ ಎಡಿ ಮಾಡಿದ್ರು. ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತತೃಪ್ತ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರ. ಒಂದು ತುತ್ತು ಪ್ರಸಾದನೊಬ್ಬ ಶಿವಯೋಗಿಗೆ ಕೊಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಲ್ಲ, ಎಲ್ಲ ಜಂಗಮ ಕುಲಕೋಟಿಗೆ ಪ್ರಸಾದ ಅರ್ಪಿತವಾಗ್ಲಿ. ಯಾರು ನಮಗೆ ಪ್ರಸಾದಕ್ಕೆ ನೀಡ್ಯಾರಲ್ಲ, ನಿಮ್ಮ ಮನೆಗೆ ಬಂದು ಸ್ವಾಮಿಗಳಂತಿರ್ತಾರೆ ನೋಡ್ರಿ, ಏನಂತಾರ? ಯಾರು ನಮಗೆ ಪ್ರಸಾದಕ್ಕೆ ನೀಡ್ಯಾರಲ್ಲ, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ. ಯಾರು ನಮಗೆ ಈ ಪ್ರಸಾದ ನೀಡ್ಯಾರ ಅವ್ರಿಗೆ ಇದ್ರ ಪುಣ್ಯ ತಟ್ಲಿ ಅಂದ್ರು. ವಿಷ ಹಾಕಿದವರಿಗೆ ವಿಷದ ಪುಣ್ಯ, ಸಿಹಿ ಹಾಕಿದವರಿಗೆ ಸಿಹಿ ಪುಣ್ಯ. ಈ ಪ್ರಸಾದ ಕೊಟ್ಟ ಪುಣ್ಯ ಅವ್ರ ಮನೆಗೆ ತಟ್ಟಲಿ ಅಂದ್ರು. ಪ್ರಸಾದ ಸ್ವೀಕಾರ ಮಾಡಿದ್ರು. ಯಾವ ಜಾಗದ ಕುಂತಿದ್ರು ಅದೇ ಜಾಗದೊಳಗನ ಪ್ರಜ್ಞೆ ತಪ್ಪಿ ಬಿದ್ರು. ಇವರು ನಿರ್ಧಾರ ಮಾಡಿದ್ರು, ವಿಷ ಕೆಲಸ ಮಾಡೈತಿ, ವಿಷ ಕೆಲಸ ಮಾಡೈತಿ. ಗುರುಗಳು ಲಿಂಗಕ್ಕೆ ಆದ್ರು, ನೋಡಿದ್ರು, ಮೂಗಿನ ಹತ್ರ ಬಂದು ಕೈ ಇಟ್ರು. ಇವಕ್ಕೇನು ಗೊತ್ತಾ ಗುರುವಿನ ತಾಕತ್ತ? ಇವಕ್ಕೇನು ಗೊತ್ತು? ಉಸಿರು ನಿಂತೈತಿ, ಪ್ರಾಣ ಹೋಗೈತಿ ಅಂತ ತಿಳ್ಕೊಂಡ್ರು. ರಾತ್ರಿ 12:30 ಮಟ್ಟ ಅಲ್ಲೇ ಇಟ್ಕೊಂಡ್ರು. ಇಡೀ ಊರು ಮಲಗಿದ ಮೇಲೆ ಅವ್ರನ್ನ ಒಂದು ಅರಬಿ ಒಳಗೆ ಹಿಂಗೆ ಸುತ್ತಕೊಂಡು ಬಂದು ಅವ್ರು ಇರೋ ಮಠದಾಗ, ಅವ್ರಿರೋ ರೂಮ್ನಾಗ ಹಾಕಿ ಬಾಗಿಲ ಹಾಕಿ ಹೋಗ್ಬಿಟ್ರು. ಬೆಳಗಿನ ಸೂರ್ಯೋದಯ, ಬೆಳಕಾಯ್ತು. ಬೆಳಗ್ಗೆ ಹೇಳೋ ಸ್ವಾಮಿಗಳ ಪೂಜೆ ಕೇಳಲಿಲ್ಲ, ಗಂಟೆಯ ಧ್ವನಿ ಕೇಳಲಿಲ್ಲ, ಅಲ್ಲಿ ಮಂತ್ರಗಳ ನಿನಾದ ಕೇಳಲಿಲ್ಲ. ಊರನ್ನವ್ರು ಯಾಕೆ ಇವತ್ತು ಅಜ್ಜರು ಎದ್ದೇ ಇಲ್ಲ, ಅಜ್ಜರು ಎದ್ದೇ ಇಲ್ಲ. ಈ 8 ಮಂದಿ ವಿಷ ಹಾಕಿದವರು ಬಂದರು. ಯಾಕೆ ಸ್ವಾಮಿಗಳು ಇನ್ನೂ ಎದ್ದಿಲ್ಲ ಅಂತ ಹಿಂಗೆ ಬಾಗಲ ತೆಗಿತಾರೆ. ಸ್ವಾಮಿಗಳು ಅರ್ಬಿ ಒಳಗೆ ಸುತ್ತಾರೆ. ಸ್ವಾಮಿಗಳು ಲಿಂಗೈಕ್ಯರಾದ್ರು ಅನ್ನೋ ಸುದ್ದಿ ಇಡೀ ಊರಿಗೆ ಗೊತ್ತಾಯ್ತು. ರಾತ್ರಿ ಪ್ರಸಾದಕ್ಕೆ ಹೋಗಿದ್ರು ಅಂತ ಒಂದಿಷ್ಟು ಮಂದಿ ಮಾತಾಡಕತ್ತಿದ್ರು. ರಾತ್ರಿ ನಮ್ಮ ಹತ್ರ ಪ್ರಸಾದ ಮಾಡಿ ಬಂದಾರಂತ ಇವರೇ ಹೇಳಕತ್ತಿದ್ರು. ಆಶ್ಚರ್ಯ ನಿಮಗೆ ಹೇಳ್ತೀನಿ, ಅಳೋರು ಅಳ್ತಿದ್ರು, ನೋಡೋರು ನೋಡ್ತಿದ್ರು, ಭಕ್ತ ಜನ ಎಲ್ಲ ಬಂದರು. ಕಡೆಗೆ ಅವ್ರನ್ನ ಆ ಮಠದ ಮುಂದೆ ಗದ್ದಿಗೆ ಮಾಡಿ ಅಲ್ಲಿ ಸಂಸ್ಕಾರ ಮಾಡಿ ಆ ಗದ್ದಿಗೆಯೊಳಗೆ ಅವ್ರನ್ನ ಲೀನ್ ಮಾಡಿ ಅವತ್ತ ಗದ್ದಿಗೆ ಕಟ್ಟಿಸಿದ್ರು ನೋಡ್ರಿ. ಅವತ್ತ ಗದ್ದಿಗೆ ಕಟ್ಟಿಸಿದ್ರು. ಗದ್ದಿಗೆ ಮುಂದೆ ಕುಂತು ಪ್ರಾರ್ಥನೆ ಮಾಡಿದ್ರು, ಯಪ್ಪ ಎಲ್ಲಿದ್ದನೋ ಬಂದು ನಮ್ಮೂರು ಉದ್ಧಾರ ಮಾಡಿದೆ, ಸತ್ತವ್ರನ್ನ ಬದುಕಿಸಿದೆ, ನೀನೋ ಸತ್ತು ಹೋದಲ್ಲ, ಇನ್ನು ನಮ್ಮೂರಿಗೆ ಯಾರು ಅಂತ ಹತ್ರು. ಎಲ್ಲರೂ ಹತ್ತು ಮಠಕ್ಕೆ ಹೋಗಿ ದೀಪ ಹಚ್ಚು ನಡಿ ಅಂಥೇಳಿ ಈ ವಿಷ ಹಾಕಿದವರು, ಹತ್ತವರು, ಗದ್ದಿಗೆ ಕಟ್ಟಿದವರು, ಗದ್ದಿಗೆ ಮುಂದೆ ಏನು ಪ್ರಾರ್ಥನೆ ಮಾಡಿದವರು ಎಲ್ಲರೂ ಬಂದು ಗದ್ದಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಕ್ಕೆ ಹೋಗ್ತಾರೆ. ಗದ್ದಿಗೆಯ ಮೇಲೆ ತೂಗು ಮಂಚದ ಮೇಲೆ ಮಠದಾಗ ಸ್ವಾಮಿಗಳಿಗೆ ಎದ್ದು ಕೂತ್ಕೊಂಡಿದ್ದಾರೆ. ಆಶ್ಚರ್ಯ ಆಗ್ಬಿಡುತ್ತೆ ಮಂದಿಗೆ. ಗದ್ದಿಗಾಗಿ ನಾವು ಮುಚ್ಚಿದ್ಯಾರನ್ನ, ಗದ್ದಿಗಾಗಿ ನಾವು ಮುಚ್ಚಿದ್ಯಾರನ್ನ, ಇವ್ರು ಇಲ್ಲಿ ಕುಂತಾರ ಅಂದಾಗ ಅದಕ್ಕೆ ಸಾಷ್ಟಾಂಗ ಹಾಕಿ ಏನು ಅಪ್ಪಿದೆ ಏನು ಅಂತಂದಾಗ, ಏನಿಲ್ಲಲೇ ನಿಮ್ಮೂರವ್ರಿಗೆ ನಾನು ನೇರವಾಗಿ ಕಾಣಬಾರ್ದಾಗಿತ್ತು, ಗದ್ದಿಗಾಗಿ ಕಾಣಬೇಕಾಗಿತ್ತು, ಅದಕ್ಕೆ ನಾನು ಗದ್ದಿಗಾಗಿ ಮುಚ್ಚಾರ. ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀನಿ ನಾನು ಅಂದರು.
ವಿಷ ಹಾಕ್ಯಾರ ಅನ್ಲಿಲ್ಲ, ನನ್ನ ಕೊಲೆ ಮಾಡಕ್ ಬಂದಿದ್ರು ಅನ್ಲಿಲ್ಲ. ಇವು ಇಸು ಕೂಡಿದ್ವಲ್ಲ, ಇವು ಯಾವ್ಯಾವ ವಿಷ ಹಾಕಿದ್ವಲ್ಲ, ಅವ್ರ ಮನ್ಯಾಗ ಅವ್ರಿಗೆ ಹುಟ್ಟಿದ ಮಕ್ಕಳು ಇಸು ಸತ್ತು ಹೋಗಿದ್ವು, ಅವ್ರ ಮಕ್ಕಳು ಇಷ್ಟು ಸತ್ತು ಹೋಗಿದ್ದು. ಆಶ್ಚರ್ಯ ನಿಮಗೆ ಹೇಳ್ತೇನೆ, ಇಡೀ ಊರ್ ಮಂದಿ ಯಪ್ಪ ನೀ ನಮ್ಮ ಊರ್ ಬಿಟ್ಟು ಹೋಗ್ಬೇಡ, ನಮಗೆ ಬೇಕು, ನೀ ನಮ್ಮ ಜೊತೆ ಇರಬೇಕು ಅಂದಾಗ, ಹಂಗಲ್ಲಪ್ಪ ಒಮ್ಮೆ ಬ್ಯಾಡ್ ಅಂದ ಜಾಗದಾಗ ಇನ್ನೊಮ್ಮೆ ಇರಬಾರ್ದು, ಬ್ಯಾಡದ ಜಾಗದಾಗ ಇನ್ನೊಮ್ಮೆ ಇರಬಾರ್ದು, ದೊಡ್ಡ ಅಂಗಿನ ಹೊಳ್ಳಿ ತೊಡಬಾರ್ದಲ್ಲೇ ಹೋಗ್ಬಿಡ್ತೀನಿ ನಾನು ಈ ಊರು ಬಿಟ್ಟು ಅಂತ ಹೇಳಿದ್ರು. ಮತ್ತೆ ನಮಗೆ ಕಷ್ಟ ಅಂತ ಬಂದ್ರೆ ಯಾರನ್ನ ಕೇಳಬೇಕು ಅಂದ್ರೆ ಅಥವಂತ ಗದ್ದಿಗೆ ಕಟ್ಟಿರಲ್ಲೋ ಮಕ್ಕಳ, ಆ ಗದ್ದಿಗೆ ಮುಂದೆ ಕುಂತ್ಕೊಂಡು ಕೇಳ್ರಿ, ನೀವು ಕೇಳಿದ್ದು ಕೊಡ್ತೀನಿ ಅಂತ ಹೇಳಿ ಯರ್ಕೇಪುರವನ್ನು ಬಿಟ್ಟು ಮತ್ತೆ ಯಾವ ಊರಿಗೆ ಹೋದ್ರು ಅಂತಂದ್ರೆ ಮನಗೂಳಿ ಗ್ರಾಮಕ್ಕೆ ಹೋದ್ರು. ಮನಗೂಳಿಯೊಳಗೆ ಏನು ಮಾಡಿದ್ರು ಅನ್ನೋ ವಿಚಾರ ಇವತ್ತು ಮನಗೂಳಿ ಅಜ್ಜ ನಮ್ಮ ಜೊತೆ ಅದ. ಇವತ್ತು ಮನಗೂಳಿ ಅಜ್ಜವ್ರು ನಮ್ಮ ಜೊತೆ ಅದಾರೆ. ಎಷ್ಟು ಸೌಭಾಗ್ಯ ನೋಡ್ರಿ. ಸಂಗಮಾರ್ಯರು ಯರ್ಕೇಪುರದೊಳಗೆ ಲೀಲೆ ಮಾಡಿ ಮನಗೂಳಿಗೆ ಹೋಗ್ತಾರ. ಆ ಸಂಗಮ